ಅಳಿದ್ರೆ ಏನು ಸಿಗಲ್ಲ ಅಂತ ನೀವು ಕೋಆಪರೇಟ್ ಮಾಡಿದ್ರೆ ತಾನೆ ಹೆಲ್ಪ್ ಆಗೋದು. ಇಲ್ಲಾಂದ್ರೆ ನಮ್ಮ ಕಡಿಮೆ ಹಿಡಿಯೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅದಿನ ಏನೇನಾಯ್ತು, ಯಾರ್ಯಾರು ಬಂದರು, ಆ ಕೊಲೆ ಸುತ್ತ ಏನು ನಡೀತು, ನೀವು ನಿಮ್ಮ ಗಂಡನ ಎಲ್ಲಿ ಮೀಟ್ ಆದ್ರಿ, ಎಲ್ಲಿ ಮದುವೆ ಆಯ್ತು, ಹೇಗೆ ನೀವು ಒಂದಾದ್ರಿ ಹೇಳಿ. ನಮ್ಮದು ಅರೇಂಜ್ ಮ್ಯಾರೇಜು. ಆದರೆ ನನಗೆ ಆ ಮ್ಯಾರೇಜಲ್ಲಿ ಒಂಚೂರು ಇಷ್ಟ ಇರಲಿಲ್ಲ. ನಂಗೆ ಅವ್ರನ್ನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೋಸ್ಕರ ನಾನು ಮದುವೆ ಆಗಿದ್ದು. ಯಾಕಂದರೆ ನಾನು ಅಖಿಲ್ ಅಂತ ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೆ. ಅವನು ನನ್ನ ಕಾಲೇಜ್ ಮೇಟು. ನಾನು ಅವನ್ನ ತುಂಬ ಪ್ರೀತಿಸ್ತಾ ಇದ್ದೆ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಒಪ್ಪಿಗೆ ಇರಲಿಲ್ಲ. ನನ್ನ ತುಂಬ ಫೋರ್ಸ್ ಮಾಡಿ ರಾಮ್ ಚರಣ್ಗೆ ಮದುವೆ ಮಾಡಿದ್ರು. ಈಗೆಲ್ಲಿದ್ದಾನು? ಯಾರೇ? ನಿಮ್ಮ ಅಖಿಲು. ಏನಕ್ಕೆ ತಿಳಿಯೋದೆ ನಂಗೆ ಗೊತ್ತಿಲ್ಲ ಸರ್. ನಿಮ್ಮ ಮದರ್ ಟಂಗ್ ಯಾವುದು? ಮದರ್ ಟಂಗ್ ತಮಿಳು ಸರ್. ಹೆಂಗೆ ನಿಮ್ಮ ತಮಿಳು ಇಷ್ಟು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀವಿ? ಅದು ನಮ್ಮ ತಂದೆ ತಾಯಿ ಮ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗಿದ್ರಿಂದ ನಮಗೆ ಕನ್ನಡ ಬರುತ್ತೆ. ಓಕೆ ಸರಿ. ಆ ದಿನ ಏನು ನಡೆಯುತ್ತೆ ಮತ್ತೆ? ಅದು ಕೊಲೆ ಆದ ಹಿಂದಿನ ದಿನ ನಾವು ಮಲ್ಗೋದು ತುಂಬ ಲೇಟ್ ಆಗಿತ್ತು. ಯಾಕಂದರೆ ನಮ್ಮಿಬ್ಬರಿಗೂ ಮಗು ವಿಷಯದಲ್ಲಿ ಜಗಳ ನಡೀತಾ ಇತ್ತು. ನನಗೆ ಈಗಲೇ ಮಗು ಬೇಕಂತ ತುಂಬ ಆಸೆ ಇತ್ತು. ಆದರೆ ರಾಮ್ಗೆ ಅದು ಒಂಚೂರು ಇಷ್ಟ ಇರಲಿಲ್ಲ. ಅವ್ರಿಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಇಷ್ಟ ಇತ್ತು. ಸೊ ಮಲ್ಗಕ್ಕೆ ತುಂಬ ಲೇಟ್ ಆಯಿತು. ಜಗಳ ಬೆಳಗ್ಗೆ ಎದ್ಮೇಲೂ ಹಾಗೆ ಕಂಟಿನ್ಯೂ ಆಯಿತು. நான் இப்பதான் புது கம்பெனி ஜாயின் ஆயிருக்கேன். அதுல வர சம்பளத்துல எனக்கு லைஃப் செட்டில் பண்றதே கஷ்டம். அதுக்கு மேல நீ ஒரு குழந்தை கேட்டுட்டு இருக்க, என்னால முடியாது. நோ சான்ஸ். எனக்கு ஃபர்ஸ்ட் லைஃப்ல செட்டில் ஆகணும். லைஃப் செட்டில் ஆனவங்களுக்கு கல்யாணம் பண்ணிக்க மாதிரி உங்களுக்கு இப்ப கல்யாணம். ஏய் இப்படி ஆடுற நீ? அறிவு இருக்கா உனக்கு? உங்களுக்கு என்னாச்சு? கல்யாணத்தப்ப நல்லா தானே இருந்தீங்க, இப்ப ஏன் இப்படி ஆடிட்டு இருக்கீங்க? ಹೀಗೆ ಜಗಳ ನಡೀತಾ ಇರಬೇಕಾದ್ರೆ ಬಾಗಲ್ ಶಬ್ದ ಆಯಿತು. ರಾಮ್ ಹೋಗಿ ಬಾಗಲ್ ತೆಗೆದ್ರು. ಅಲ್ಲಿ ಲಕ್ಷ್ಮಮ್ಮ ನಿಂತಿದ್ಲು. ನಾನು ರೀ ಲಕ್ಷ್ಮಮ್ಮ, ಮನೆ ಕಳಿಸ್ತಾ. சரி வாங்க. இதுக்கு ரொம்ப ரெஸ்பான்சிபிலிட்டிஸ் இருக்கு. எனக்கு வேற சம்பளத்துல வீட்டு ரெண்ட் கட்டணும், அம்மா கொஞ்சம் அனுப்பணும். அது இல்லாம வீட்டு சாமான் உப்புல இந்த கற்பூரம் வரைக்கும் வாங்கணும். சோஃபா, சேர், ஃப்ரிட்ஜ் இதெல்லாம் வேணுமா உனக்கு? எனக்கு அதெல்லாம் ஒண்ணும் வேண்டாம். நான் கேட்டது கொடுத்தா போதும். என்னால இப்போ ஒரு குழந்தை பத்தி யோசிக்கிறது முடியாது. And that's final. ಅಮ್ಮವ್ರೆ, ಏನಮ್ಮವ್ರೆ ಏನಾಯ್ತು? ಮನೆ ಕೆಲಸ ಮಾಡಕ್ ಬಂದಿದ್ಯಾ, ಅಷ್ಟು ಮಾತ್ರ ಮಾಡ್ಬಿಟ್ಟು ಹೋಗು. ನಮ್ಮನೆ ವಿಷಯದಲ್ಲೆಲ್ಲ ನಿನ್ ತಲೆ ಹಾಕಕ್ ಬೇಡ, ಆಯ್ತಾ? ಸರಿ ಅಮ್ಮವ್ರೆ. ಕಸ ಕುಡಿಸಿದಾಯ್ತಲ್ಲ, ಒಳಗ್ ಬಟ್ಟೆ ಬಿದ್ದಿದೆ, ತಗೊಂಡು ಹೋಗಿ. ಸರಿ ಅಮ್ಮವ್ರೆ. ಟೀ ಪುಡಿ ತರೋಣ ಅಂತ ಬೇಗ ಅಂಗಡಿಗೆ ಹೋದೆ. ರಾಮ್, ನಾ ಕೊಂಚ ಕಡೆಗೆ ಬಿಟ್ಟು வரேன்.
வைக்கிறேம்மா. ஓகே. ஐயோ நேற்று காய போட்ட துணி மேலேயே இருக்கு, நான் மறந்துட்டு எடுத்துட்டு வரதுக்கு. இப்போ போய் எடுத்துட்டு வந்துடுறேன். சரி. ನಾನು ಬಟ್ಟೆ ತರೋಣ ಅಂತ ಮೇಲೆ ಹೋದೆ. ಅಲ್ಲಿ ನೋಡಿದ್ರೆ ಹಗ್ಗ ಕಟ್ಟಾಗಿ ಬಿದ್ದು ಬಟ್ಟೆ ಎಲ್ಲ ಕೆಳಗೆ ಬಿದ್ದೋಗಿತ್ತು. ಸರಿ ಅಂತ ಬಟ್ಟೆನೆಲ್ಲ ತೆಗೆದು ಸೈಡಿಗಿಟ್ಟು ಹಗ್ಗನ ಮತ್ತೆ ಕಟ್ಟಿಬಿಟ್ಟು ಬಟ್ಟೆ ತೊಗೊಂಡು ಕೆಳಗೆ ಬರ್ತಾ ಇದ್ದೆ. ರೂಮಲ್ಲಿ ನೋಡಿದ್ರೆ ಮಣಿ ರಾಮಚರಣ್ಣ. ಲೋ ಮಣಿ, ಏನೋ ಮಾಡ್ದೆ ಅವ್ರಿಗೆ? ಏನೋ ಮಾಡ್ದೆ? ರಾಮ್ ಎನ್ನಾಚು ರಾಮ್ ಎಂದ್ರಿಂಗ ರಾಮ್ ಎನ್ನಾಚು ಹೋಗ್ಲಿಕ್ಕೆ? ಲೋ ಬೇಗ ಹಾಸ್ಪಿಟಲ್ಗೆ ಫೋನ್ ಮಾಡು ಮಣಿ. ರಾಮ್ ಎಂದ್ರಿಂಗ ರಾಮ್. ಹಲೋ, ಆಂಬುಲೆನ್ಸ್ ಬಂತು, ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರು. ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಆಗ್ಲೇ ರಾಮ್ ಸತ್ತೋಗಿ 2 hours ಆಗಿದೆ ಅಂತ ಹೇಳಿದ್ರು. ಪ್ಲೀಸ್ ಪ್ಲೀಸ್ ಅಳ್ಬೇಡಿ ಪ್ಲೀಸ್. ಯಾರೋ ಅವ್ರ ತಲೆಗೆ ಜೋರಾಗಿ ಏಟ್ ಕೊಟ್ಟಿದ್ದಾರೆ, ಅದರಿಂದ ಅವ್ರು ಸತ್ತಿದ್ದಾರೆ ಅಂತ ಹೇಳಿದ್ರು. ಇದು ಮರ್ಡರ್ ಕೇಸ್ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳಿದ್ರು. ಸೊ ನಿಮಗೆ ಇನ್ಫಾರ್ಮ್ ಮಾಡಿದ್ವಿ ಸರ್, ಅಷ್ಟೇ ನನಗೆ ಗೊತ್ತಿರೋದು. ನೋಡಿ, ನೀವು ಅಳ್ಬೇಡಿ, ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಸರಿ, ನಿಮ್ಮ ಗಂಡ ಕುಡಿತಿದ್ರ? ಅವ್ರು ಕುಡಿತಿದ್ರು ಸರ್. ಅಕೇಶನಲಿ ಯಾವಾಗನ ಮನೆಗೆ ತಂದು ಒಬ್ಬರೇ ಕುತ್ಕೊಂಡು ಕುಡಿತಾ ಇದ್ರು. ಯಾಕಂದ್ರೆ ಬ್ಯಾಂಗ್ಳೂರ್ ಅವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲದೆ ಇರೋದ್ರಿಂದ ಯಾವಾಗನ ಮನೇಲೆ ಕುಡಿತಾ ಇದ್ರು ಅಷ್ಟೇ. ಇನ್ನೇನಿಲ್ಲ ಸರ್. ಕುಡ್ದಾದ್ಮೇಲೆ ಜಗಳ ಏನೋ ಮಾಡ್ತಿದ್ರ ಅವ್ರು? ಹಾಗೆಲ್ಲ ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಕುಡಿತಿದ್ರು, ಊಟ ಮಾಡಿ ಮಲಗ್ತಿದ್ರು ಅಷ್ಟೇ, ಬೇರೆ ಏನೂ ತೊಂದರೆ ಮಾಡ್ತಿರ್ಲಿಲ್ಲ. ಆಯ್ತು, ಆ ಅವ್ವ ಇದ್ದಾರ ಲಕ್ಷ್ಮಮ್ಮ, ಅವ್ರ ಬಗ್ಗೆ ಏನು ಅಭಿಪ್ರಾಯ? ಲಕ್ಷ್ಮಮ್ಮನ ಬಗ್ಗೆ ನಂಗೇನು ಅಷ್ಟು ಗೊತ್ತಿಲ್ಲ. ಹೇಳೋ ಕೆಲಸನ ಮಾಡ್ಕೊಂಡು ಹೋಗ್ತಿದ್ರು, ಒಳ್ಳೆ ಹೆಂಗಸು, ಅಷ್ಟೇ ನಂಗೆ ಗೊತ್ತಿರೋದು ಅವ್ರ ಬಗ್ಗೆ. ಈಗ ಅಳ್ಬೇಡಿ, ಇವಾಗ ನೀವು ಹೋಗ್ಬೋದು. ಯಾವಾಗ ಕರೆದ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬಿಡಿ. ಸರಿ. ಪೇಪರ್ ಪರಮೇಶ, ಪೇಪರ್ ಹಾಕೊಂಡು. ನಮಸ್ಕಾರ, ಕೂತ್ಕೋ. ಏನೇನು ಹೆಸರು? ಪೇಪರ್ ಪರಮೇಶನ. ವ್ಯಾಪಾರ ಪರಮೇಶನ? ಹರಿ ಪರಮೇಶ. ಏನ್ ನನ್ನ ನೋಡಿದ್ರೆ ಅಷ್ಟೇನು ಖುಷಿನಾ ನಿನ್ಗೆ? ನಗ್ತಿದ್ಯಾ? ಏನೋ ಮಾಡಿದ ಥರ ಮಾಡ್ತಿದ್ಯಾ ಏನೋ? ನೀನ್ ಯಾಕೆ ಬಂದಿದ್ಯಾ ಗೊತ್ತಾ ನಿನ್ಗೆ? ನಾನು ಶೂಟಿಂಗ್ ನೋಡಕ್ ಬಂದಿದ್ಯಾ? ನಗ್ತಾ ಇದೆಯಾ? ಆ ದಿನ ಏನಾಯ್ತು ಮನೆಯಲ್ಲಿ ಹೇಳು, ಸ್ಪಷ್ಟವಾಗಿ ಹೇಳು. ಅವತ್ತು ಬೆಳಿಗ್ಗೆ ಸುಮಾರು 7 ಗಂಟೆಗೆ